ಎಕ್ಸ್ಕ್ಯೂಸ್ ಮಿ ಮೇಡಮ್, ತಾವು ಹುಡುಕ್ತಾ ಇರೋದು ಪೊಲೀಸ್ ಸ್ಟೇಷನ್ ಅಥವಾ ಪೊಲೀಸ್ ದನಗಳನ್ನು? ರೀ ಅದನ್ನೆಲ್ಲ ಕೇಳಕ್ ನೀವ್ಯಾರೀ? ಶಿವನೇ, ಏನು ಪ್ರಶ್ನೆ ಅಂತ ಕೇಳ್ಬಿಡ್ರಿ. ನಾವು ಗಂಡಗಲಿ ವಂಶದ ಲಾಸ್ಟ್ ಆಫ್ ಲಾಸ್ಟ್ ಪೀಸ್ ಪಾಂಡ್ರಂಗ ಗಂಡಗಲಿ. ಎಡಗೈ ಎತ್ತಿದ್ರು ವೀರ ಕೆಸರಿ, ಬಲಗೈ ಎತ್ತಿದ್ರು ವೀರ ಮದಕರಿ. ನಮ್ದು ಯಾವ ಸ್ಟೇಷನ್ ಅಂತ ತಿಳ್ಕೊಬೋದೆ? ನನ್ ಲಿಮಿಟ್ಸ್ ರೈಲ್ವೆ ಸ್ಟೇಷನ್ ಇಂದ ಫೈರ್ ಸ್ಟೇಷನ್ ತನಕ ಇದೆ. ನೈಸ್ ಟು ಮೀಟ್ ಯು. ಮೀಟು ಅದು ನೋಡಿ ಮೇಡಮ್, ಅಲ್ಲ ನಾನು ಈಗ ಹೇಳ್ತೀನಿ ಅಂತ ದಯವಿಟ್ಟು ನೀವು ತಪ್ಪು ತಿಳ್ಕೊಬಾರ್ದು. ಅಲ್ಲ, ತಮ್ಮಂತ ಸುಂದರಿಯರು ಹೋಗಿ ಹೋಗಿ ಇಂಥ ಕೆಲಸಕ್ಕೆ ಯಾಕೆ ಸೇರ್ಕೊಂಡ್ರಿ ಅಂತ. ಮತ್ತಿನ್ನೇನ್ ಮಾಡ್ಬೇಕಾಗಿತ್ತು? ಯಾವ್ದೋ ಒಂದು ಸಿನಿಮಾ ಸೇರ್ಕೊಂಡು ಹೀರೋಯಿನ್ ಆಗ್ಬಿಡ್ಬೇಕಿತ್ತು. ನೋಡಿ ಇವ್ರೆ, ಮನುಷ್ಯನ ಎತ್ತರ ಮತ್ತು ಗಾತ್ರವನ್ನು ನೋಡಿ ಯಾವತ್ತೂ ಲೆಕ್ಕ ಹಾಕೋದಕ್ಕೆ ಹೋಗಬಾರ್ದು. ಇದು ನಮ್ಮ ಮನೆ ಅಡ್ರೆಸ್. ಫೋನ್ಗಿನೆಲ್ಲ ಮಾಡಕ್ ಹೋಗ್ಬೇಡಿ, ಡೈರೆಕ್ಟ್ ಆಗಿ ಮನೆಗೆ ಬಂದ್ಬಿಡಿ. ಅಲ್ಲ, ಮನೇಲಿ ಡಿಟೆಕ್ಟಿವ್ ಏಜೆನ್ಸಿ ಓಪನ್ ಮಾಡಿದ್ದೀರಲ್ಲ, ನಿಮಗ್ ತೊಂದ್ರೆ ಆಗಲ್ವಾ? ಇದ್ರಲ್ಲಿ ತೊಂದ್ರೆ ಏನು ಬಂತು? ಅಲ್ಲೆಲ್ಲ ಸಾಲಾಗಿ ನಿಂತ್ಕೊಂಡಿದ್ರಲ್ಲ, ಅವ್ರನ್ನೇನು ಈ ಮನೆ ಕೆಲಸದವ್ರು ಅನ್ಕೊಂಡ್ಬಿಟ್ಟಿದ್ರೆ. ಅವರೆಲ್ಲರೂ ಈ ಮನೆಗೆ ಸಂಬಂಧಪಟ್ಟವ್ರೆ. ಅವರೆಲ್ಲರೂ ಕೂಡ ನನಗೆ ಕೆಲಸದಲ್ಲಿ ಸಿಕ್ಕಾಪಟ್ಟೆ ಸಹಾಯ ಮಾಡ್ತಾರೆ. ವೆರಿ ನೈಸ್. ಹಾಗಾದ್ರೆ ನಾನು ನಿಮ್ಗೊಂದು ಕೇಸ್ ಕೊಡ್ತೀನಿ, ಅದನ್ನ ನೀವು ಸಾಲ್ವ್ ಮಾಡ್ಕೊಡ್ತೀರಾ? ಕೊಡಿ, ನಾವು ಹುಟ್ಟಿರೋದೇ ಕಳ್ಳರಿಗೆ ಸಹಾಯ ಮಾಡ್ಬೇಕು ಅಂತ. ನಾನು ನಿಮ್ಗೊಂದು ಇಂಪಾರ್ಟೆಂಟ್ ಕ್ಲೂ ಕೊಡ್ತೀನಿ, ಅದ್ರ ಮೂಲಕ ನೀವು ಕೊಲೆಗಾರ ಯಾರು ಅಂತ ಪತ್ತೆ ಹಚ್ಬೇಕು. ಅದು ನೋಡಿ ಸೋನಾಕ್ಷಿ ಅವರೇ, ನೀವು ಕ್ಲೂ ಒಂದು ನನಗೆ ತಂದು ಕೊಡಿ. ಆ ಕ್ಲೂ ತಗೊಂಡೋಗಿ ಇವ್ರಿಬ್ರು ಮೂಗತ್ರ ಹಿಡಿದು ತಲೆ ಸಾವಿರ ಬಿಟ್ರೆ ಕೊಲೆಗಾರ ಯಾರು ಅಂತ ಹಿಡ್ಕೊಂಡ್ಬಿಡ್ತಾರೆ. ಇದೆ ಆ ಇಂಪಾರ್ಟೆಂಟ್ ಕ್ಲೂ. ಏನಿದು ಹುಟ್ಟ ಮಕ್ಕಳು ಕಾಲಿಗೆ ಹಾಕೋ ಸಾಕ್ಸಿದ್ದಂಗದ? ಒಳಗಡೆ ಏನಿದೆ ಅಂತ ತೆಗೆದು ನೋಡಿ. ಏನಿದು ಹೊಡೆದೋಗಿರೋ ಗಾಜಿನ ಪೀಸ್ಗಳು? ಇದು ಒರಿಜಿನಲ್ ಡೈಮಂಡ್. ನಿಮ್ ಕೈಯಲ್ಲಿ ಈ ಕೆಲಸ ಆಗತ್ತಾ? ನಾವು ಒಂದು ಸಲ ಮಾತು ಕೊಟ್ಟ ಮೇಲೆ ಮುಗೀತು. ನೀವೇನು ಯೋಚನೆ ಮಾಡಬೇಡಿ ಸೋನಾಕ್ಷಿ ಅವರೇ, ಕೊಲೆಗಾರ ಸಿಕ್ತಾ ಅಂತ ಇಟ್ಕೊಳ್ಳಿ. ಹಾಯ್ ಪಾಂಡುರಂಗ ಅವರೇ. ಯಾರ? ಸೋನಾಕ್ಷಿ ಮೇಡಮ್, ಏನಿದು ಸಿವಿಲ್ ಡ್ರೆಸ್ ಅಲ್ಲಿ ಬಂದ್ಬಿಟ್ಟಿದ್ದೀರಾ? ಸರ್ ನಮಸ್ಕಾರ ಸರ್. ಬರೀ 2 ದಿನ ಟೈಮ್ ಕೊಡಿ ಸರ್, ಆ ಕಳ್ಳನ ಹಂಗಂಗೆ ಹಿಡ್ದಾಕ್ಬಿಡ್ತೀವಿ. ಕಂಡು ಹಿಡಿಯೋ ಅವಶ್ಯಕತೆ ಇಲ್ಲ. ಯಾಕೆ ಸರ್? ಯಾಕಂದ್ರೆ ಆ ಕೊಲೆ ಮಾಡಿದ್ದೆ ನಾನು. ನೀವ್ ಅನ್ಕೊಂಡಂಗೆ ನಾನು ಇನ್ಸ್ಪೆಕ್ಟರ್ ಅಲ್ಲ, ನಾವಿಬ್ರು ಪಾರ್ಟ್ನರ್ಸ್. ಮರ್ಯಾದೆಯಿಂದ ವಜ್ರಗಳನ್ನ ಮಾರಿ ದುಡ್ಡು ತಂದು ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಿಮ್ ಹೆಣಗಳನ್ನ ಇಲ್ಲೇ ಉಳಿಸ್ಬಿಡ್ತೀನಿ. ಹೇಗಾದ್ರೂ ಮಾಡಿ ನಾನು ಇವನ್ನೆಲ್ಲ ಮಾರ್ಕೊಂಡ್ಬಿಡ್ತೀನಿ. ಒಂದ್ ರಿಕ್ವೆಸ್ಟ್ ಅಣ್ಣ, ಇವರಿಬ್ರು ಕರ್ಕೊಂಡು ಹೋಗ್ಲಾ? ಕರ್ಕೊಂಡು ಹೋಗೋ. ಹೊರಗಡೆ ಹೋಗಿ ಏನಾದ್ರು ಮಸ್ತತ್ ಗಿಸ್ತತ್ ಏನಾದ್ರು ಮಾಡಿದ್ಯೋ, ಇಲ್ಲಿ ಇರ್ತಾರಲ್ಲ ಮನೇಲಿ ಅವ್ರಿಗೆಲ್ಲರಿಗೂ ಹೊಗೆ ಹಾಕ್ಸ್ಬಿಡ್ತೀನಿ. ಪಾಂಡುರಂಗಗಾರು, ನೀವು ಸಾಲ ಬೇಕು ಅಂತ ಇಲ್ಲಿನವರೆಗೂ ಬಂದಿದ್ದೀರಾ? ಶೆಟ್ರೆ, ನಿಮ್ಮ ಸಾಲ ಯಾವ ನನ್ನ ಮಗನಿಗೆ ಬೇಕು? ಅದು ನಮ್ಮ ಹತ್ರ ಎಷ್ಟು ವಜ್ರಗಳಿವೆ ಕಣ್ರಿ, ಅವ್ರನ್ನ ಇಟ್ಕೊಂಡು ಸ್ವಲ್ಪ ದುಡ್ಡು ಕೊಡಿಪ್ಪ. ಎರಡು ಕುಂಡಲವಾಡ. ಶೆಟ್ರೆ, ಜಾಸ್ತಿ ಶಾಕ್ ತಗೋಬೇಡಿ, ಅದ್ಯಾವ್ದು ನಮ್ದಲ್ಲ. ಮತ್ತೆ ನಮ್ಮದಲ್ಲ ಅಂದ್ರೆ ನಮ್ಮ ವಂಶಕ್ಕೆ ಸೇರಿದ್ವಲ್ವಾ, ಹಾಗಾಗಿ ಅವನು ನಮ್ಮದಲ್ಲ ಅಂತ ಹೇಳ್ತಾ ಇದ್ದಾನೆ. ಇಂಥ ಬೆಲೆ ಬಾಳ್ತಕ್ಕಂತ ವಜ್ರಗಳು ನಿಮಗೆ ಎಲ್ಲಿ ಸಿಕ್ತು ಅಂತ ಹೇಳಕ್ಕಾಗುತ್ತಾ? ಅದ ಏನಾಯ್ತು ಅಂದ್ರೆ, ನಮ್ ಭಾವ ಸ್ನಾನ ಮಾಡ್ಬೇಕು ಅಂತ ನಲ್ಲಿನ ಬಿಟ್ರು, ಇದ್ದಕ್ಕಿದಂಗೆ ತಪ 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 ಅಂತ ವಜ್ರಗಳು ಬಿಟ್ಬಿಡದ. ಅದು ಶೆಟ್ರೆ, ತಾಯಿ ಅಂದ್ರೆ ನಾನು ನಮ್ಮ ತಂಗಿಗೆ ಕೂಡ ತಾಯಿ ಅಂತ ಕರಿತೀನಿ. ಅಂತ ತಾಯಿ ಅನ್ಸ್ಕೊಂಡ್ರೆ ನನ್ನ ತಂಗಿಗೆ ಹೊಟ್ಟೆನಲ್ಲಿ ಕ್ಯಾನ್ಸರ್ ಗಡ್ಡೆ ಅನ್ನೋದು ಒಳ್ಳೆ ಆಲೂಗಡ್ಡೆ ತರ ಬೆಳ್ಕೊಂಡ್ಬಿಡುತ್ತೆ. ಅದನ್ನ ತಗ್ಸ್ಬೇಕು, ಇಲ್ಲಾಂದ್ರೆ ಅವಳು ನಿಗತ್ಕೊಂಡ್ಬಿಡ್ತಾಳೆ ಅಂತ. ಭಾವ ಗಟ್ಟುಮುಟ್ಟಾಗಿರೋ ನನ್ನ ಹೆಂಡತಿಗೆ ಆ ರೋಗ ಈ ರೋಗ ಅಂದ್ರೆ ನಾನು ಸುಮ್ನೆ ಇರಲ್ಲ. ಬಾರದ್ರ? ಇಲ್ಲ ಅಣ್ಣ, ಮಾರ್ಲಿಲ್ಲ. ಯಾಕೆ? ಅದು ಕಳ್ಳಮಾಲು ಅಂತ ಹೇಳಿ ಯಾರು ಕೊಂಡ್ಕೊಳಕ್ಕೆ ಮುಂದೆ ಬರ್ಲಿಲ್ಲ ಅಣ್ಣ. ಅದೇನ್ ಮಾಡ್ತೀವಿ ನನಗೆ ಗೊತ್ತಿಲ್ಲ, ಮರ್ಯಾದೆಯಿಂದ ನಂಗೆ ದುಡ್ಡು ಬೇಕೇ ಬೇಕಷ್ಟೇ. ಮಿಸ್ಟರ್, ನಾನು ನನ್ನ ಹಬ್ಬಿ ಜೊತೆ ಮಾತಾಡ್ಬಹುದಾ? ಏನಾದ್ರೂ ಮಾತಾಡ್ಕೊಳ್ಳಿ, ನನಗೆ ದುಡ್ಡು ಬೇಕಷ್ಟೇ. ಆ ವಿಷಯನೇ ಟಾಕ್ ಮಾಡ್ಬೇಕು ಅಂತಿರೋದು. ಅಭಿ, ಕಮ್ ವಿತ್ ಮೀ. ಅಭಿ, ಮನೆಯವ್ರ ಪ್ರಾಣ ನಿಮ್ ಕೈಲೇ ಇದೆ. ಈ ವಜ್ರಗಳನ್ನ ನಾವೇ ತಗೊಂಡು ಅವ್ರು ಕೇಳಿದಷ್ಟು ಮನಿ ಕೊಟ್ರೆ ಹೇಗೆ? ಏನು ಆಡೋ ಮತ್ತಿಗೆ ಒಂದು ಅರ್ಥ ಇದೆಯೇನ್ರಿ? ಕೊಂಡ್ಕೊಳಕ್ ಇವೇನು ಹುಣಸೆ ಬೀಜನ? ವಜ್ರಗಳು ಕಣ್ರಿ, ಅಷ್ಟೊಂದು ದುಡ್ಡು ಇರ್ಬೇಕಲ್ಲ. ಅಭಿ, ನೀವು ಅವ್ರ ಹತ್ರ ಕಡಿಮೆ ಬೆಲೆಗೆ ಡೀಲ್ ಮಾಡಿ, ನಾನು ಇದನ್ನ ಮಹಿಳಾ ಸಂಘದಲ್ಲಿ ಮಾರಿಸಿ ನೀವು ಕೊಟ್ಟದಕ್ಕಿಂತ 5 ಲಕ್ಷ ಎಕ್ಸ್ಟ್ರಾ ಕೊಡಿಸ್ತೀನಿ. ಅಣ್ಣ, ಈ ಡೈಮಂಡ್ಗಳನ್ನ ಬಹುಶಃ ಯಾರು ಕೊಂಡ್ಕೊಳ್ಳಲ್ಲ ಅನ್ಸುತ್ತೆ. ಹಾಗಾಗಿ ಇವನ್ನೆಲ್ಲ ನಾನೇ ಇಟ್ಕೊಂಡು ನನ್ನ ಹತ್ರ ಎಷ್ಟು ದುಡ್ಡಿದೆಯೋ ಅಷ್ಟನ್ನು ಕೊಟ್ಬಿಡ್ತೀನಿ ಅಣ್ಣ. ಎಷ್ಟಿದೆ? 10 ಲಕ್ಷ ಇದೆಯಾ ಅಣ್ಣ? ಬಂದ್ರ ನಮ್ ಸಾಹೇಬ್ರು ಬಂದ್ರ. ಶಿಶುಪಾಲ್ ಸಾಹೇಬ್ರೆ, ಅದೇ ಇವರಿಬ್ರು ಸಿಕ್ಕಾಕೊಂಡ್ಬಿಟ್ರೇನೋ. ಶಿಶುಪಾಲ ಸಾಹೇಬ್ರೆ, ಇವ್ರಿಬ್ರಿಂದಾಗಿ ಕಣೋ ನಾನು ಅಷ್ಟೆಲ್ಲ ಕಷ್ಟ ಪಡ್ಬೇಕಾದ ಪರಿಸ್ಥಿತಿ ಬಂದ್ಬಿಡ್ತು. ಅಲ್ಲ ಕಣ, ಕದ್ದು ಮಾಲ್ನ ತಗೊಂಡ್ಬಾರ್ದು ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ? ತಗೊಳ್ಳೇಬೇಕಾಗಿತ್ತಪ್ಪ, ಪರಿಸ್ಥಿತಿ ಅನ್ನೋದು ಹಂಗ ಅಟಕಾಯಿಸ್ಕೊಂಡ್ಬಿಟ್ಟಿತ್ತು. ಅಷ್ಟರ ಮೇಲೆ ನಮ್ಮ ಮೆಂಡ್ರ ಬೇರೆ ಇವನು ಪರ್ಚೇಸ್ ಮಾಡ್ಬಿಡಿ ಅಂತ ಪೂಸಿ ಹೊಡೆದ್ಬಿಟ್ರೆ ಕಣೋ. ಹಾಗಾಗಿ ನಾನು 10 ಲಕ್ಷ ಕೊಟ್ಟು ಆ ವಜ್ರಗಳನ್ನ ಖರೀದಿಸಿಬಿಟ್ಟೆ. ನೀವ್ ಮಾಡ್ರ ತಪ್ಪಿಗೆ ಇವ್ರ ಜೊತೆ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀನಿ.